ರಾಜ್ಯ ರಾಜಧಾನಿಯಲ್ಲಿ ರೌಡಿ ಶೀಟರ್ ನೆತ್ತರು ಹರಿದಿದೆ. ರೌಡಿ ಶೀಟರ್ ರಾಜು ಕೊಲೆ ಕೇಸಲ್ಲಿ ಓರ್ವ ಮಹಿಳೆಯನ್ನ ಅರೆಸ್ಟ್ ಮಾಡಲಾಗಿದೆ. 10 ವರ್ಷಗಳ ಹಿಂದಿನ ದ್ವೇಷಕ್ಕೆ ರೌಡಿ ಶೀಟರ್ನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಜೂನ್ 27ನೇ ತಾರೀಕು. ಈ ಹತ್ಯೆಗೆ ಸಂಬಂಧಪಟ್ಟಂತೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಕ್ಷತಾ ಎನ್ನುವಂತಹ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಯಾಕಂದ್ರೆ ಕೊಲೆ ನಡೆದಂತಹ ದಿನ ರಾಜು ಇದ್ದಂತಹ ಜಾಗವನ್ನ ಹಂತಕರಿಗೆ ತೋರಿಸಿದ್ದೇ ಈ ಆರೋಪಿ ಅಕ್ಷತಾ ಜಾಗ ತೋರಿಸ್ತಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಕೂಡ ಸರಿಯಾಗಿದೆ. ರಾಜು ಇರುವಂತಹ ಜಾಗವನ್ನ ಆರೋಪಿ ಅಕ್ಷತಾ ತೋರಿಸಿರುವಂತಹ ಸಿಸಿ ಕ್ಯಾಮೆರಾದ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಹತ್ತು ವರ್ಷಗಳ ಹಿಂದೆ ಸ್ಟ್ಯಾಂಡ್ ಕುಟ್ಟಿ ಹಾಗೂ ಸಂತು ಭಾವನ ಕೊಲೆಯಾಗಿತ್ತು. ಇದೇ ಕೊಲೆಗೆ ಸಂಬಂಧಪಟ್ಟಂತೆ 10 ವರ್ಷಗಳಿಂದ ಗ್ರಜ್ಜನ್ನ ಇಟ್ಕೊಂಡಿದ್ದಂತಹ ಆರೋಪಿಗಳು ರಾಜು ರೌಡಿ ಶೀಟರ್ನನ್ನ ಜೂನ್ 27ನೇ ತಾರೀಕು ಬೆಂಗಳೂರಿನ ರಸ್ತೆಯಲ್ಲಿ ಹಾಡಹಗಲೇ ಬರ್ಬರವಾಗಿ ಹತ್ಯೆ ಮಾಡಿದ್ರು. ಇದೇ ಹತ್ಯೆಗೆ ಸಂಬಂಧಪಟ್ಟಂತೆ ಇದೀಗ ಆರೋಪಿ ಅಕ್ಷತಾಳನ್ನ ಪೊಲೀಸರು ಬಂಧಿಸಿದ್ದಾರೆ. ಬಾಟ್ ಸಂತು ಹಾಗೂ ಗ್ಯಾಂಗ್ನಲ್ಲಿ ಈ ಅಕ್ಷತಾ ಸಕ್ರಿಯಳಾಗಿದ್ಲು. ರಾಜುವನ್ನ ಟ್ರ್ಯಾಪ್ ಮಾಡೋದಕ್ಕೆ ಹಾಗೂ ರಾಜುವನ್ನ ಟ್ರ್ಯಾಕ್ ಮಾಡೋದಕ್ಕೆ ಅಕ್ಷತಾಳನ್ನ ಆಪೋಸಿಟ್ ಗ್ಯಾಂಗ್ ಕಳುಹಿಸಿತ್ತು. ಅಂದ್ರೆ ಜೂನ್ 27ರಂದು ರೌಡಿ ಶೀಟರ್ ರಾಜುವಿನ ಹತ್ಯೆ ನಡೆದಂತಹ ದಿನ ರಾಜು ಇದ್ದಂತಹ ಜಾಗವನ್ನ ಪತ್ತೆ ಹಚ್ಚಿ ಅಕ್ಷತಾ ಹಂತಕರಿಗೆ ತೋರಿಸಿದ್ಲು. ಆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಆಕೆ ರಾಜುವಿನ ಸ್ಥಳವನ್ನ ಪತ್ತೆ ಹಚ್ಚಿ ಹಂತಕರಿಗೆ ತೋರಿಸಿದ ನಂತರ ಕಾರ್ನಲ್ಲಿ ಬಂದಂತಹ ಹಂತಕರು ಹಾಗೂ ಬೈಕ್ನಲ್ಲಿ ಬಂದಂತಹ ಹಂತಕರು ರಾಜುವನ್ನ ಬರ್ಬರವಾಗಿ ರಸ್ತೆಯಲ್ಲಿ ಹತ್ಯೆ ಮಾಡಿದ್ರು. ಇದೀಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಅಕ್ಷತಾ ಸೇರಿದಂತೆ ಒಟ್ಟು 5 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಜೂನ್ 27ನೇ ತಾರೀಕು ರಾಜ್ಯ ರಾಜಧಾನಿಯ ಜನರು ಬೆಚ್ಚಿ ಬೀಳುವಂತಹ ಘಟನೆಯಾಗಿತ್ತು. ಹಾಡ ಹಗಲಲ್ಲೇ ಜನರ ಸಂಚಾರ ಇರುವಂತಹ ಜಾಗದಲ್ಲೇ ಸಮಯದಲ್ಲೇ ರೌಡಿ ಶೀಟರ್ ಓರ್ವನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ರಸ್ತೆಯಲ್ಲಿ ಜನರ ಓಡಾಟ ಇತ್ತು, ವಾಹನಗಳ ಸಂಚಾರ ಇತ್ತು. ಇದ್ಯಾವುದನ್ನೂ ಲೆಕ್ಕಿಸದ ಹಂತಕರು ರೌಡಿ ಶೀಟರ್ ರಾಜುವನ್ನ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ರಾಜುವಿನ ಹತ್ಯೆಯಾದಂತಹ ದಿನ ಆತನ ಸ್ಥಳವನ್ನ ಪತ್ತೆ ಮಾಡಿ ಹಂತಕರಿಗೆ ತೋರಿಸಿದ್ದೇ ಈ ಆರೋಪಿ ಅಕ್ಷತಾ ಎನ್ನುವಂತಹ ಮಾಹಿತಿ. ಆಕೆಗೂ ಹಂತಕರಿಗೂ ಏನ್ ಸಂಬಂಧ, ಅಥವಾ ಆಕೆಗೆ ರಾಜು ಮೇಲೆ ಏನಾದ್ರೂ ದ್ವೇಷ ಆಯ್ತಾ? ಖಂಡಿತವಾಗಿ ಪ್ರತೀಕ್ಷಾ, ಏನು ಜೆಪಿ ನಗರದಲ್ಲಿ ಹಲ್ಮುರ್ಕ್ ಅಲಿಯಾಸ್ ರಾಜು ಅನ್ನುವಂತ ಬರ್ಬರ ಹತ್ಯೆಯನ್ನ ಒಂದು ಟ್ರಾಫಿಕ್ ಸಿಗ್ನಲ್ ಬಳಿಯೇ ಒಂದು ಹತ್ಯೆ ಮಾಡಲಾಗಿತ್ತು. ಬರ್ಬರವಾಗಿ ಲಾಂಗಿನಿಂದ ಕೊಚ್ಚಿ ಆತನನ್ನ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಂತ ಆರೋಪಿಗಳ ಪೈಕಿ ಈಗಾಗಲೇ ಒಂದು ಮಹಿಳಾ ಆರೋಪಿಯನ್ನ ಕೂಡ ಸದ್ಯಕ್ಕೆ ಜೆಪಿ ನಗರ ಪೊಲೀಸರು ಬಂಧನ ಮಾಡಿರುವಂತಹದ್ದು. ಅಕ್ಷತಾ ಅನ್ನುವಂತಹ ಏನು ಇದಾಳೆ, ಈಕೆ ಬ್ಯಾಟ್ ಸಂತು ಅನ್ನುವಂತಹ ಒಂದು ರೌಡಿ ಶೀಟ್ ಏನಿದ್ದಾನೆ ಆತನ ಜೊತೆಯಲ್ಲಿ ಆತನ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಈಕೆಯ ಕೆಲಸ ಏನಂತಂದ್ರೆ ಈತ ಯಾವುದಕ್ಕೆ ಸ್ಕೆಚ್ ಹಾಕಿರ್ತಾನೆ, ಯಾವ ವಿಚಾರಕ್ಕೆ ಹೋಗಿ ಮುಂದೆ ಮಾಡ್ಬೇಕು ಅನ್ನುವಂತಹ ಸ್ಕೆಚ್ ಅನ್ನ ಹಾಕೊಂಡ್ರೆ ಅಲ್ಲಿ ರೆಕ್ಕಿ ಮಾಡೋದು ಈಕೆಯ ಕೆಲಸ ಆಗಿರುತ್ತೆ ಈ ಗ್ಯಾಂಗ್ ನಲ್ಲಿ ಗುರ್ತಿಸ್ಕೊಂಡು. ಹಾಗಾಗಿ ಎಲ್ಲೊಂದ್ ಕಡೆ ಈಕೆ ಈ ಒಂದು ಅಲ್ಮುರ್ಕನ್ನ ಹತ್ಯೆ ಮಾಡ್ಲೇಬೇಕು, ತನ್ನ ಭಾವನ ಒಂದು ಸೈಡ್ ತೀರ್ಸ್ಕೋಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಕೆಚ್ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ನಾನು ಆತನ ಲೊಕೇಶನ್ ಮತ್ತೆ ಆತ ಎಲ್ಲಿರ್ತಾನೆ ಅನ್ನುವಂತಹ ಡೀಟೇಲ್ಸ್ ಅನ್ನ ಕೊಡ್ತೀನಿ ಅನ್ನುವಂತಹ ಜವಾಬ್ದಾರಿಯನ್ನ ಸದ್ಯಕ್ಕೆ ಈಕೆ ಅಕ್ಷತಾ ಒಯ್ದುಕೊಂಡಿರ್ತಾಳೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆ ಆತನನ್ನ ರೆಕ್ಕಿ ಮಾಡಿ ಅದಾದ ನಂತರದಲ್ಲಿ ಆತನ ಲೊಕೇಶನ್ ಅನ್ನ ಕೂಡ 2 ವೀಲರ್ ಅಲ್ಲಿ ಹೋಗಿ ಕಂಡುಹಿಡಿದು ಅದಾದ ನಂತರದಲ್ಲಿ ಈಕೆ ಹೋಗಿ ಅವರು ಬ್ಯಾಕ್ ಎಂಡ್ ಅಲ್ಲಿ ಏನು ಅವರು ಒಂದು ಕ್ಯಾಬ್ ನಲ್ಲಿ ಫಾಲೋ ಮಾಡ್ಕೊಂಡ್ ಬಂದ್ರೆ ಈಕೆ
ಟೂ ವೀಲರ್ ನಲ್ಲಿ ಹೋಗಿ ಅಲ್ಲಿ ಹಲ್ಮುರ್ಕ್ ಬರ್ತಾ ಇದ್ದಾನೆ ಅನ್ನುವಂತ ಸಿಗ್ನಲ್ ಅನ್ನ ಕೊಟ್ಟು ಆತನನ್ನ ತೋರಿಸಿ ಅಲ್ಲಿಂದ ಎಸ್ಕೇಪ್ ಆಗುವಂತಹ ವಿಡಿಯೋ ಸದ್ಯಕ್ಕೆ CCTV ವಿಡಿಯೋ ಸಿಕ್ಕಿರುವಂತಹದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಕೆಯನ್ನು ಕೂಡ ಅರೆಸ್ಟ್ ಮಾಡಿ ಪೊಲೀಸರು ಮುಂದಿನ ತನಿಖೆಯನ್ನ ಮಾಡ್ತಾ ಇರುವಂತಹದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ.